ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಸಂಡೇ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟಿಫಿನ್ಗೆ ಏನೂ ಮಾಡಲಿಲ್ಲ, ಹೊರಗಡೆಯಿಂದ ಪೂರಿ ತೊಗೊಂಡು ಬಂದ್ವಿ. ಅದು ಮೊನ್ನೆ ಮಾನ್ವಿ ರಾಯಚೂರಿಗೆ ಹೋಗುವಾಗ ಮಂತ್ರಾಲಯ ಮತ್ತು ಸುಗ್ರೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಪೂರಿ ತಿಂದಿದ್ವಲ್ವ, ಆ ಟೇಸ್ಟ್ ಏನಿತ್ತಲ್ವ ಬಾಯಲ್ಲಿ ಹಾಗೆ ಮನಸ್ಸಲ್ಲಿ ಅದು ಕುಳಿತುಬಿಟ್ಟಿತ್ತು. ಸೊ ಹಾಗಾಗಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಹೊರ್ಗಡೆ ತೊಗೊಂಡು ಬಂದರು. ಇಷ್ಟಪಟ್ಟು ಹೊರ್ಗಡೆಯಿಂದ ತೊಗೊಂಡು ಬಂದರೆ ಸ್ವಲ್ಪ ಕೂಡ ಟೇಸ್ಟ್ ಇರಲಿಲ್ಲ. ಅದು ಮತ್ತು ಚೆನ್ನಾಗಿ ಟಿಫಿನ್ ಬೆಳಗ್ಗೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು 3 ಪ್ಲೇಟ್ ತಂದಿದ್ದಾರೆ. ಒಂದು ಪ್ಲೇಟ್ಗೆ 4 ಪೀಸ್ ಬಂದಿತ್ತು. ಸೊ ಅದ್ರ ಜೊತೆ ಈ ರೀತಿ ಚಟ್ನಿ ಕೊಟ್ಟಿರ್ತಾರೆ ಇಲ್ಲಿ. ಸೊ ಇದಕ್ಕೆ ಫುಲ್ಲು ಈರುಳ್ಳಿ ಹಾಕಿಬಿಟ್ಟಿದ್ದಾರೆ. ಈಗಿನ ಈರುಳ್ಳಿ ಫುಲ್ಲು ಏನು ಅಂತಂದರೆ ಜಾಸ್ತಿ ಕಾಕ ಇರುತ್ತೆ, ಅದು ಒಂಥರ ಘಾಟ್ ಸ್ಮೆಲ್ಲು. ಫುಲ್ಲು ಈರುಳ್ಳಿ, ಹಸಿ ಈರುಳ್ಳಿ ಹಾಕ್ಬಿಟ್ಟಿದ್ದಾರೆ. ಆ ಹಸಿ ಈರುಳ್ಳಿ ಸ್ಮೆಲ್ಗೆ ಆ ಚಟ್ನಿ ಟೇಸ್ಟ್ ಕೂಡ ಕೆಟ್ಟೋಗಿದೆ. ಇವನ್ ಪೂರಿ ಕೂಡ ತುಂಬ ದಪ್ಪವಾಗಿ ಸ್ವಲ್ಪ ಕೂಡ ಟೇಸ್ಟೇ ಇರಲಿಲ್ಲ. ಸೊ ತುಂಬ ಬೇಜಾರಾಗ್ಬಿಡ್ತು. ನೆಕ್ಸ್ಟು ಮಕ್ಕಳಿಗೆ ಬೆಳಗ್ಗೆ ಅದನ್ನು ತಿನ್ನಿಸೋದೇನೋ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಇತ್ತು, ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಸೊ ಹಾಗಾಗಿ ಅವ್ರಿಗೆ ಡ್ರ್ಯಾಗನ್ ಅಂದರೆ ತುಂಬಾ ಇಷ್ಟ. ಖಾಲಿ ಹೊಟ್ಟೆನಲ್ಲಿ ಹಣ್ಣು ತಿನ್ನೋದೇನು ತಪ್ಪಲ್ಲ ಅಂತ ಅಂದ್ಕೊಂಡು ಬೆಳಗ್ಗೆ ಮಕ್ಕಳಿಗೆ ಡ್ರ್ಯಾಗನ್ ಫ್ರೂಟೇ ಕೊಡ್ತಾಯಿತ್ತು. ಸೊ ಮೊನ್ನೆ ನೋಡಿದರೆ ಅಷ್ಟು ಚೆನ್ನಾಗಿ ಟಿಫಿನ್ ಮಾಡಿದ್ವಿ ನಾವು ಅಲ್ಲಿ. ಎಲ್ಲರೂ ಅಷ್ಟು ಹೊಟ್ಟೆ ತುಂಬ ವೆರೈಟಿ ಫುಡ್ ತಿಂದಿದ್ದೀವಿ ಅಂದರೆ ಅಷ್ಟು ಟೇಸ್ಟಾಗಿ ಇತ್ತು. ಆ ಟೇಸ್ಟ್ ಬಾಯಿಂದ ಮನಸ್ಸಿಂದ ತೆಗಿಯೋಕ್ಕೆ ಆಗ್ತಾಯಿಲ್ಲ ನನಗಷ್ಟೇ ಅಲ್ಲ, ನಮ್ಮ ಮನೆಯವ್ರಿಗೂ ಕೂಡ, ನಮ್ಮ ತಮ್ಮಗೂ ಕೂಡ, ನನ್ನ ಮಕ್ಕಳು ಕೂಡ ಅಲ್ಲಿ ಚೆನ್ನಾಗಿತ್ತು, ಅಲ್ಲಿ ಇನ್ನೊಂದು ಸರಿ ಹೋಗೋಣ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿತ್ತು. ಬಟ್ ಇಲ್ಲಿ ತೊಗೊಂಡು ಬಂದು ತುಂಬಾ ತಪ್ಪು ಮಾಡಿದ್ವಪ್ಪ ಅನ್ನಿಸ್ತು. ಮೊನ್ನೆ ಹೊಸಪೇಟೆಗೆ ಹೋದಾಗೂ ಕೂಡ ಅಷ್ಟೇ ಆಯಿತು ಅಲ್ಲಿ ಕೂಡ. ಸೊ ಇವತ್ತು ಸಂಡೇ ಫುಲ್ಲು ತೋಟ ಎಲ್ಲ ಕ್ಲೀನ್ ಮಾಡ್ಕೋಣ ಅಂತ ಅಂದ್ಕೊಳ್ತಿದ್ದೀವಿ. ಫುಲ್ಲು ಎಲ್ಲ ಇವತ್ತು ಪ್ಲಾಂಟಿಂಗ್ ಪ್ರೊಸೆಸ್ ಏನೇನಿದೆ ಅದನ್ನೆಲ್ಲ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಪಾಟಲ್ಲಿರೋ ಮಣ್ಣು ತೆಗೆದುಬಿಟ್ಟು ಅದನ್ನೆಲ್ಲ ಮತ್ತೆ ಸ್ವಲ್ಪ ಬೇರೆ ಮಣ್ಣನ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ಕೋಕೋ ಪೀಟ್ ತರಿಸಿದ್ದೆ. ಆ ಕೋಕೋ ಪೀಟೆಲ್ಲ ಮಿಕ್ಸ್ ಮಾಡಿ ಅದನ್ನು ತಯಾರು ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಕೂಡ ಮತ್ತು ಎಲ್ಲ ಪಾಟ್ಗಳಿಗೂ ರೀಫಿಲ್ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ ಅದಕ್ಕೋಸ್ಕರನೇ ಇದೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ರೆ ಆಯಿತು, ಟಿಫಿನ್ ಮಾಡ್ಕೊಂಬಿಟ್ರೆ ಆಯಿತು, ಆಮೇಲೆ ಸ್ನಾನ ಎಲ್ಲದೂ ಮಾಡ್ಕೋಬೋದು ಅಂತಲೇ ಹೊರಗಡೆಯಿಂದ ಟಿಫಿನ್ ತೊಗೊಂಡು ಬಂದ್ವಿ. ಮೊನ್ನೆ ಹೊಸಪೇಟಲ್ಲಿ ಕೂಡ ಹಾಗೆ ಆಯಿತು. ತುಂಬ ಇಷ್ಟಪಟ್ಟು ದೊಡ್ಡ ಹೋಟೆಲ್ ಅಂತ ಹೋದ್ವಿ, ಹಂಪಿ ಇಂಟರ್ನ್ಯಾಷನಲ್ ಹೋಟೆಲು. ಸೊ ಅಲ್ಲಿ ಆ ಹೋಟೆಲಲ್ಲಿ ನಾವು 1500 ಸಮಥಿಂಗ್ ಎಲ್ಲ ಪೇ ಮಾಡಿದ್ವಿ. ಬಟ್ ತುಂಬ ವೇಟ್ ಮಾಡಿದ್ದಲ್ದೇ ಅದು ಫುಡ್ ಕೂಡ ಅಷ್ಟೊಂದು ಇಷ್ಟ ಆಗೋ ಥರ ಇರಲಿಲ್ಲ. ಇಲ್ಲಿ ನೋಡಿದರೆ ಜಸ್ಟ್ ನಾವು 350 ಸಮಥಿಂಗ್ ಅಷ್ಟೇ ನಾವು ಕೊಟ್ಟಿದ್ದು. ಆದರೆ ಹೊಟ್ಟೆ ತುಂಬ ಊಟ ಈಗಲೂ ಕೂಡ ಅದು ಮನಸ್ಸಿಂದ ತೆಗಿಯೋಕ್ಕಾಗ್ತಾಯಿಲ್ಲ ಅಂತಂದು ಅಂದ್ಕೊಳ್ತಾ ಇದ್ದೀವಿ. ಸೊ ಹೇಗಿತ್ತು ನೋಡಲ್ವಾ, ದುಡ್ಡು ಜಾಸ್ತಿ ಕೊಟ್ಟಲ್ಲಿ ನಮಗೆ ಹೊಟ್ಟೆ ತುಂಬ ಊಟ ಇಲ್ಲ. ದುಡ್ಡು ಕಡಿಮೆ ಆದರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಮನಸ್ಸು ತುಂಬೋ ಥರ ಊಟ ಇತ್ತು ಅಂತ ಅನ್ನಿಸ್ತು ಆ ಟೈಮಲ್ಲಿ. ಸೊ ಇಲ್ಲಿ ಕೂಡ ಅಷ್ಟೇ, ಮನೇಲಿ ಆಸೆ ಪಟ್ಕೊಂಡು ತಿನ್ನಬೇಕು ಅಂತಂದರೆ ಈ ರೀತಿ ಆಯಿತು. ಯಾವಾಗೂ ಕೂಡ ಹೀಗೆ ಆಗಿಬಿಡುತ್ತೆ. ಪರವಾಗಿಲ್ಲ, ಅದನ್ನೇ ಹೇಗೋ ತಿಂದ್ಕೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಈಗ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ತೋಟದ ಕಡೆ ಎಲ್ಲದೂ ಕೂಡ ಯಜಮಾನರು ಮೊದಲು ಅಲ್ಲಿರೋವಂಥ ಕಸ ಎಲ್ಲ, ಇವಾಗ ಮಳೆ ಬೀಳ್ತಾ ಇದೆ, ಎಲ್ಲ ಜಾಸ್ತಿ ಕಸ ಬೆಳೆದ್ಬಿಟ್ಟಿತ್ತು. ಇಷ್ಟು ದಿನ ನಾವು ಜಾಸ್ತಿ ತೋಟದ ಕಡೆ ಕೇರ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ನೀರು ಹಾಕೋದಷ್ಟೇ ಹಾಕ್ತಾಯಿದ್ವಿ. ಬಟ್ ಏನು ಅಂದರೆ ನಾವು ಎಷ್ಟು ನೀರು ಹಾಕಿದರೂ, ಬೇಸಿಗೆನಲ್ಲಿ ಎಷ್ಟು ನೀರು ಹಾಕಿದರೂ ಮಳೆ ನೀರು ಬಿದ್ದಾಗ ಆಗಲ್ಲಲ್ವ, ಎಷ್ಟು ಹಾಕಿದರೂ ಕೂಡ ಕಡಿಮೆನೇ ಆಗೋಗಿತ್ತು. ದಿನಕ್ಕೆ 2 ಸಾರಿ ನೀರು ಹಾಕ್ತಾಯಿದ್ವಿ. ಹಾಗಾಗಿ ಅಲ್ಲಿಗೇನು ಕೂಡ ಚೆನ್ನಾಗಿ ಗ್ರೋತ್ ಆಗಲಿಲ್ಲ, ಎಲ್ಲ ಒಣಗಿ ಹೋಗ್ತಾಯಿತ್ತು. ಇನ್ಮೇಲೆ ಸ್ವಲ್ಪ ಮಳೆ ಬೀಳ್ತಾ ಇದೆ ಅಲ್ಲ, ಅದಕ್ಕಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಯಜಮಾನರು ಕ್ಲೀನ್ ಮಾಡ್ಕೊಂಡು ಬಂದರು ಆಲ್ರೆಡಿ. ಸೊ ನಾನು ಅದೆಲ್ಲ ವೀಡಿಯೋ ಮಾಡ್ಕೋತಾ ಕೂತ್ಕೊಂಡ್ರೆ ಯಜಮಾನರು ಒಂದೊಂದು ಸಾರಿ ಹೇಳೋದಕ್ಕೆ ಬರೋದಿಲ್ಲ. ವೀಡಿಯೋ ಮಾಡ್ಕೋತಾ ಕೂತ್ಬಿಡ್ತೀಯ ನೀನು, ಅದೆಲ್ಲ ಯಾಕೆ ಬೇಕು, ಸುಮ್ಮನೆ ಮನೇಲಿ ಕೆಲಸ ಮಾಡ್ಕೋ, ಕೆಲಸ ತುಂಬಿರುತ್ತೆ, ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳಿಬಿಡ್ತಾರೆ. ಒಂದೊಂದು ಸಾರಿ ಸುಮ್ಮನೆ ಇರ್ತಾರೆ. ಸೊ ಹಾಗೆ ಮತ್ತು ಫೋನ್ ಇಟ್ಕೊಂಡು ಲಾಗ್ಸ್ ಎಲ್ಲ ಮಾಡ್ಕೊತ ಕೊಡೋಣ, ವೀಡಿಯೋ ಮಾಡ್ಕೊತ ಕೊಡೋಣ ಅಂದರೆ ನಮ್ಮ ಸಾಮಾನ್ಯ ಬೇರೆ ಇರ್ತಾಳಲ್ವ, ಅವಳು ಕೂಡ ಫೋನ್ ನೋಡಿದರೆ ಸಾಕು ಬೇಕು ಅಂತ ನಿಲ್ತಾಳೆ. ಹಾಗಾಗಿ ಇತ್ತೀಚೆಗೆ ಅವಳು ಯಾಕೋ ಈ ಥರ ಆಟ ಕಲ್ತ್ಬಿಟ್ಟಿದ್ದಾಳೆ. ಅದರಲ್ಲೂ ಕೂಡ ಇದು ಹೊಸ ಫೋನ್ ಆಗಿರೋದ್ರಿಂದ ಅವಳು ನನ್ನ ಫೋನ್ ತೊಗೊಂಡ್ಬಿಟ್ರೆ ಸಾಕು, ಅವಳು ಆಟ ಜಾಸ್ತಿ ಮಾಡ್ತಾಳೆ. ಇಲ್ಲ ಅಂದರೆ ಏನೋ ಸುಮ್ಮನೆ ಇರ್ತಾಳೆ, ಅವ್ರ ಪಪ್ಪನ ಫೋನ್ಗೆಲ್ಲ ಕೈ ಹಾಕೋದಿಲ್ಲ, ನನ್ನ ಫೋನ್ಗೆ ಕೈ ಹಾಕೋದು. ಹಾಗಾಗಿ ಅವಳಿಗೋಸ್ಕರ ನಾನು ವಿಡಿಯೋಸ್ ಮಾಡ್ದೇ ಸುಮ್ಮನೆ ಇದ್ದೆ. ಆಮೇಲೆ ಮತ್ತೆ ಯಜಮಾನ್ರಿಗೆ ಈ ಥರದ್ದು ವೀಡಿಯೋಸ್ ಎಲ್ಲ ಮಾಡ್ಕೋ, ಈ ಥರದ್ದೆಲ್ಲ ಶೇರ್ ಮಾಡು,
ಅಂತ ಆವಾಗ ಅವ್ರ ಬಾಯಿಂದನೇ ಬಂತು. ಸೊ ಆ ಟೈಮಲ್ಲಿ ಮತ್ತೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಗೆಲ್ಲ ಪಾಟ್ಗಳಿಗೂ ಕೂಡ ರೀಫಿಲ್ ಮಾಡ್ತಾ ಇದ್ದಾರೆ. ಸಾಯಿಲ್ ಎಲ್ಲ ಕೂಡ ಮಿಕ್ಸ್ ಮಾಡಿ ಒಂದು ಜಸ್ಟ್ ಮರಳು ಒಂದು ಸ್ವಲ್ಪ ಮತ್ತು ಮಣ್ಣು ಬರುತ್ತಲ್ವ, ನಮ್ಮ ಕಡೆ ಉಸುಕು ಅಂತ ಹೇಳ್ತೀವಿ, ಉಸುಕು ಮತ್ತು ಮಣ್ಣು, ಅಲ್ಲಿ ನೆಲದಲ್ಲಿರೋವಂಥ ಮಣ್ಣು ಮತ್ತು ಮನೆ ಕಟ್ಟುವಾಗ ತಂದಿರೋಂಥ ಉಸುಕು, ಅದು ಮರಳು ಅಂತ ಹೇಳ್ತಾರೆ, ಅದು ಅದ್ರ ಜೊತೆಗೆ ಒಂದಿಷ್ಟು ಕೋಕೋ ಪೀಟ್ ಎಲ್ಲದೂ ಕೂಡ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿತ್ತು. ಅದನ್ನೆಲ್ಲ ಪಾಟ್ಗಳಿಗೂ ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಕೆಲವೊಂದು ಪಾಟ್ಸ್ ಎಲ್ಲ ಬಿಸಿಲಿಗೆ ಏನಾಗ್ಬಿಟ್ಟಿತ್ತು, ಒಡೆದೋಗ್ಬಿಟ್ಟಿತ್ತು, ಬಿಸಿಲಲ್ಲಿನೇ ಸುಟ್ಟು ಅದು ಹಾಳಾಗೋಗ್ಬಿಟ್ಟಿತ್ತು. ಅಂಥವೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಬಿಸಾಕಿ ಚೆನ್ನಾಗಿರೋ ಪಾಟ್ಗಳಿಗೆ ಮಾತ್ರ ಫಿಲ್ ಮಾಡಿ ಯಾವುದ್ಯಾವುದಕ್ಕೆ ಯಾವುದ್ಯಾವುದು ಗಿಡಗಳಿಗೆ ಹಾಕೋದು ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಸೊ ಅದೊಂದು ಚೆನ್ನಾಗಿರುತ್ತೆ ಈ ಥರ ಮಾಡೋದು. ಸೊ ಹಾಗೆ ಡೆಕೋರೇಟಿವ್ ಆಗಿ ಕೂಡ ಇರುತ್ತೆ ಮನೆ ಮುಂದ್ಗಡೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಆ ಕಡೆ ತೋಟದ ಕಡೆ ಎಲ್ಲ ಕೂಡ ಕ್ಲೀನ್ ಮಾಡಿ ನಂತರದಲ್ಲಿ ಅಲ್ಲಿ ಒಂದು ಸ್ವಲ್ಪ ಸೀಡ್ಸ್ ಎಲ್ಲ ಪ್ಲ್ಯಾಂಟ್ ಹಾಕಿ ಬಂದರು. ಸೊ ಸೀಡ್ಸ್ ಎಲ್ಲ ಹಾಕಿ ಅಲ್ಲಿ ಕೂಡ ಅಲ್ಲಿ ಒಂದು ಸ್ವಲ್ಪ ಬೆಂಡೆಕಾಯಿ ಮತ್ತು ಮೆಂತೆಕಾಳು ಈ ಥರ ನಾವು ತಿನ್ನೋವಂಥ ಐಟಮ್ಸ್ಗಳನ್ನು ಮಾತ್ರ ಹಾಕ್ಕೊಳ್ಳೋಣ, ಸುಮ್ಮನೆ ಯಾವುದ್ಯಾವುದೋ ಹಾಕಿ ಇಷ್ಟು ಎತ್ತರ ಬೆಳೆಸ್ಕೊಂಡು ಕೂಡೋದು ಬೇಡ ಅಂತ ಅಂದ್ಕೊಂಡ್ವಿ. ಸೊ ಅದನ್ನೆಲ್ಲ ಹಾಕಿ ಬಂದ್ವಿ. ಅಲ್ಲಾಗಿದ್ದ ನಂತರ ನಂದು ಮತ್ತು ಬ್ಯಾಂಬೂ ಪ್ಲ್ಯಾಂಟ್ ಇತ್ತು. ಬ್ಯಾಂಬೂ ಪ್ಲ್ಯಾಂಟ್ ಇಷ್ಟು ದಿನ ನಾನು ಜಸ್ಟ್ ಒಂದು ಗಾಜಿನ ಬಾಟಲಲ್ಲಿ ನೀರು ಹಾಕಿನೇ, ಫಿಲ್ಟರ್ ವಾಟ್ರ್ ಹಾಕಿನೇ ನಾನು ಹಾಗೆ ಇಡ್ತಾಯಿದ್ದೆ ಬೇರು ಸಮೇತ. ಬಟ್ ಅದು ಮೊನ್ನೆ ಬೇಸಿಗೆನಲ್ಲಿ ಅದು ಫುಲ್ಲು ಹೀಟ್ಗೆ ಕಾಯ್ತಾ ಇತ್ತಲ್ಲ ನೀರು, ಡೈಲಿ ಚೇಂಜ್ ಮಾಡ್ತಾಯಿದ್ದೆ. ಆದರೂ ಕೂಡ ಡೇ ಟೈಮಲ್ಲಿ ಫುಲ್ ಅದು ಕಾದು ಗಿಡ ಎಲ್ಲ ಹಾಳಾಗೋಗ್ಬಿಟ್ಟು ಲಾಸ್ಟ್ ಒಂದು 2-3 ಮಾತ್ರ ಉಳಿದಿತ್ತು. ಸೊ ಅದು 4 ಒಟ್ಟು 5 ಪೀಸಸ್ ಇತ್ತು. ಸೊ 5 ಪೀಸಸ್ಸಲ್ಲಿ ಒಂದು ಪೂರ್ತಿಯಾಗಿ ಹಾಳಾಗೋಯ್ತು. ಮತ್ತು ಅದರಲ್ಲೇ ಸ್ವಲ್ಪ ನಾನು ಸೈಡಲ್ಲಿ ಚೆನ್ನಾಗಿ ಬೆಳೆದಿರೋದನ್ನು ಕಟ್ ಮಾಡಿ ಮತ್ತೆ ನಾನು ಸೈಡಲ್ಲಿ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇರು ಬಂದಿತ್ತು. ಅದನ್ನು ಮಾತ್ರ ಸಪ್ರೇಟಾಗಿ ನಾನು ತೆಕ್ಕೊಂಡು ಇನ್ನೂ ಉಳಿದಿರೋದನ್ನು ಇಲ್ಲಿ ಒಂದು ಪಾಟಲ್ಲಿ ಹಾಕಿದ್ದೀನಿ. ಇನ್ನೂ ಒಂದು ಪಾಟಲ್ಲಿ ಕೂಡ ಹಾಕ್ಕೊಂಡು ಅದನ್ನು ಒಳಗಡೆ ಇಟ್ಕೊಂಡೆ. ಫಸ್ಟ್ ನಿಮಗೆ ತೋರಿಸಿದ್ನಲ್ವ ಅದನ್ನು. ಸೊ ಇದು ಮಣ್ಣಲ್ಲಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಅದು ಮಾತ್ರ ಇಷ್ಟು ದಿನ ಚಿಕ್ಕದಿದೆ ಅನ್ನೋ ಕಾರಣಕ್ಕೆ ನಾನು ನೀರಲ್ಲೇ ಇಟ್ಟಿದ್ದೆ. ಡೈಲಿ ನೀರು ಚೇಂಜ್ ಮಾಡ್ತಾಯಿದ್ದೆ. ಇದಕ್ಕೂ ನೀರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ಫಿಲ್ಟ್ರ್ ವಾಟರು ನಾವು ಒಂದು ಕರೆಕ್ಟ್ ಟೈಮ್ಗೆ ನಾವು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಕಡೆ ಒಂದು ದೊಡ್ಡ ಪುಟ್ಟಿನಲ್ಲಿ ಈ ಥರ ಬ್ರಹ್ಮಕಮಲ ಬಿಟ್ಟಿತ್ತು. ಅಲ್ಲಲ್ಲಿ ಒಂದೊಂದೇ ಎಲೆ ಬೇರೆನೇ ಸಪ್ರೇಟಾಗಿ ಹಾಕಿದ್ದೆ. ಅದು ಮೊನ್ನೆ ಕನ್ಸ್ಟ್ರಕ್ಟ್ ಮಾಡುವಾಗ ಅವರು ಕೆಲಸದವರೆಲ್ಲ ಹಾಳು ಮಾಡಿಬಿಟ್ಟಿದ್ರು. ಮತ್ತು ಅದನ್ನೆಲ್ಲ ಬೇರೆ ಪಾಟ್ಗಳಿಗೆಲ್ಲ ಹಾಕಿ ರೀಫಿಲ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಸೊ ಈ ರೀತಿ ಚಿಕ್ಕ ಪಾಟಲ್ಲಿ ಏನೆಲ್ಲ ಹಾಕ್ಕೋಬೋದು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ವಿ. ದೊಡ್ಡ ಕಡೆ ದೊಡ್ಡದಾಗಿ ಬೆಳೆಸೋ ಅಂಥದ್ದನ್ನು ಅಲ್ಲೇ ತೋಟದ ಕಡೆ ಹಾಕ್ಕೊಂಡ್ವಿ. ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ಏನೇನು ಬೇಕು ಯಾವುದೆಲ್ಲ ಹಾಕ್ಕೋಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡಿದ್ದಾಯಿತು. ಸೊ ಈ ಕಡೆ ಆ ಪುಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು ಬ್ರಹ್ಮಕಮಲ, ಆ ಪುಟ್ಟಿನಲ್ಲಿ ಒಂದು ಬರ್ತಾ ಇದೆ. ಸೊ ಅದ್ರ ಜೊತೆ ಇದು ಕೂಡ ಒಂದು ಸಪ್ರೇಟಾಗಿಯೇ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಆ ಕಡೆ ತೋಟದ ಕಡೆ ಕೂಡ ಒಂದು ಇದೆ, ಅಲ್ಲಿ ಕೂಡ ಒಂದು ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ಮಾಡ್ಕೊಳ್ಳುವಾಗ ನಾವು ಅದೊಂಥರ ಖುಷಿ ಇರುತ್ತೆ ಏನೋ ಒಂದು. ಸೊ ಜೊತೆಗೆ ಬೆಳಗ್ಗೆ ಎದ್ದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗ್ತಾಯಿತ್ತು ಅಂದರೆ ಅದನ್ನು ನೋಡೋದಕ್ಕೆ ಒಂದು ಖುಷಿ. ಜಸ್ಟ್ ಹಾಕಿದರೆ ಮಾತ್ರ ಅಲ್ಲ, ಅದನ್ನು ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಬೆಳೀತಾ ಇದ್ರೇ ನಮಗೆ ಒಂಥರ ಮನಸ್ಸಿಗೆ ಖುಷಿ ಇರುತ್ತೆ. ಇಲ್ಲ ಅಂತಂದರೆ ಒಂಥರ ಎಲ್ಲೋ ಒಂದು ಕಡೆ ಬೇಜಾರು ಇದ್ದುಬಿಡುತ್ತೆ. ಸೊ ಈಗ ಮತ್ತೆ ಎಲ್ಲದೂ ಕೂಡ ಹಾಕಿದ ನಂತರ ಇಲ್ಲೊಂದು ಸ್ವಲ್ಪ ಮುಂದೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಇದೆಲ್ಲ ನಾವು ಮಣ್ಣಲ್ಲಿ ಹಾಕೋಷ್ಟರಲ್ಲಿ ನಮ್ಮ ಸಮನ್ವಿ ಮತ್ತು ಸಾತ್ವಿಕ್ ಇಬ್ಬರು ನಳಕ್ಕೆ ನಿಂತ್ಕೊಂಡು ನಾವಲ್ಲಿ ನೀರು ಮಣ್ಣು ಎಲ್ಲದೂ ಮಿಕ್ಸ್ ಮಾಡ್ತಾಯಿದ್ವಲ್ಲ, ನಾನು ಕೂಡ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರೂ ಸೇರಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಮಣ್ಣು ಜೊತೆಗೆ ನೀರು ಎಲ್ಲದರಲ್ಲೂ ಆಟ ಆಡಿಕೊಂಡು ಫುಲ್ಲು ಡ್ರೆಸ್ ಎಲ್ಲ ಗಲೀಜು ಮಾಡಿಕೊಂಡು ನಿಂತುಬಿಟ್ಟಿದ್ರು. ಸೊ ಅವ್ರಿಗೆ ಮೊದಲು ಸ್ನಾನ ಮಾಡಿಸ್ಬೇಕು ಈಗ. ಸೊ ಹಾಗಾಗಿ ಮೊದಲು ಈಗ ರೆಡಿ ಮಾಡಿರೋದೆಲ್ಲದು ಕೂಡ ಇಲ್ಲಿ ಹಾಕ್ಕೊಂಬಿಡೋಣ, ಮೊದಲು ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾನೇ ಇವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಯಜಮಾನರು ಎಲ್ಲ ಮಣ್ಣು ಮಿಕ್ಸ್ ಮಾಡಿ ಕೊಟ್ಟರು, ಅದನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಸೊ ಇವಾಗ ನೆಕ್ಸ್ಟು ಒಂದಿಷ್ಟು
ವಾಲ್ಪೇಪರ್ ಥರ ನಾನು ಸ್ಟಿಕ್ಕರ್ಸ್ನ ತರಿಸಿದ್ದೆ. ಯಾವ್ಯಾವ ಸ್ಟಿಕ್ಕರ್ಸ್ ತರಿಸಿದ್ದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮೊನ್ನೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಇಲ್ಲಿರುವಂಥ ಸಿಂಗಲ್ ಕಾಟ್ನ ನಾನು ಆ ಕಡೆ ರೂಮಲ್ಲಿ ಶಿಫ್ಟ್ ಮಾಡಿದ್ವಿ. ಸೊ ಹಾಗಾಗಿ ಎಷ್ಟು ಸ್ಪೇಸಿಯಸ್ ಆಗಿ ಹಾಲ್ ರೂಮು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಎಕೋ ಆಗ್ತಾಯಿತ್ತು ಮನೆ. ತುಂಬ ಸಾಮಾನು ಕಡಿಮೆ ಆಗಿದ್ದಾಗ ಒಂಥರ ಧ್ವನಿ ಎಕೋ ಆಗ್ತಾ ಇರುತ್ತಲ್ವ, ಆ ಥರ. ಸೊ ಅದ್ರ ಜೊತೆ ಸ್ವಲ್ಪ ಸೋಫಾ ಎಲ್ಲ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕಾಗಿ ಡಿಸೈನ್ ನೋಡಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸಂಡೇ ಇದೆಲ್ಲ ಹೇಗೋ ಅಂತ ಅಂದ್ಕೊಂಡು. ಬಟ್ ಸುಮ್ಮನೆ ಇಲ್ಲಿ ಹೇಗಿರುತ್ತೆ ನೋಡೋಣ, ಇಲ್ಲಿಗಿಂತ ಮತ್ತು ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿದ್ದರೆ ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ಚೇರ್ಸ್ ಹಾಕಿ ನೋಡೋಣ. ಆ ಚೇರ್ ಅಳತೆಗೆ ತಕ್ಕ ಹಾಗೆ ಏನಾದರೂ ಅದಕ್ಕಿಂತ ಎಷ್ಟೆಷ್ಟು ಅಳತೆ ಬೇಕಾಗುತ್ತೆ ಅಂತ ಎಲ್ಲ ಹಾಗೆ ನೋಡ್ಕೊಳ್ತಾ ಇದ್ವಿ ಇಲ್ಲಿ. ಸೊ ನಮಗೆ ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಈ ಹಾಲ್ ರೂಮ್ಗೆ ಅಂತೇಳ್ಬಿಟ್ಟು. ಸೊ ನಿಮಗೇನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಯಾಕೆಂತಂದರೆ ನಾವು ಈಗೆಲ್ಲ ಹೊಸದಾಗಿ ಮಾಡ್ಕೊಳ್ತಾ ಇರೋದ್ರಿಂದ ನಮಗೂ ಸಾಕಷ್ಟು ಐಡಿಯಾಸು ಬೇಕಾಗುತ್ತೆ. ನಾವು ಎಷ್ಟೇ ಒಬ್ಬರೇ ವಿಚಾರ ಮಾಡ್ತೀವಂದ್ರೂ ಅದಕ್ಕಿಂತ ಇನ್ನೊಬ್ಬರು ವಿಚಾರ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ. ಸೊ ಒಂದು ಎಲ್ಲ ವಾಲ್ಗಳು ಕೂಡ ಇದೇ ಕಲರಲ್ಲಿ ಇರೋದ್ರಿಂದ ಸುತ್ತಲೂ ಕೂಡ ಅದು ಒಂದು ಗೋಡೆಗೆ ನಾನು ಈ ಥರ ಸ್ಟಿಕ್ಕರ್ನ ಆನ್ಲೈನಲ್ಲಿ ತೊಗೊಂಡ್ಬಿಟ್ಟು ಅದನ್ನು ಹಚ್ಚಿದ್ದೀವಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸಿಂಪಲ್ ಆಗಿರೋದೆ, ಬಟ್ ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಇದೆ. ಸೊ ಡಿಫ್ರೆಂಟಾಗಿರಲಿ ಅಂತ ಲಾಕ್ಸ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಬಟರ್ಫ್ಲೈದು ಈ ಎವಿಲೈ ಡಿಸೈನ್ದು ನಾನು ಏನು ವಾಲ್ ಹ್ಯಾಂಗರ್ ತರಿಸಿದ್ನಲ್ವ, ಅದನ್ನು ಮೊದಲು ನಾನು ಇಲ್ಲಿ ಒಂದು ಈ ಕಡೆ ಒಂದು ಹಾಕ್ಕೊಂಡಿದ್ದೆ. ಅದನ್ನು ಇವಾಗ ಎರಡೂ ಒಂದೇ ಕಡೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಎರಡು ಒಂದೇ ಕಡೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದುಬಿಟ್ಟು ಇದು ಇನ್ನೂ ಒಂದು ಸಿಂಪಲ್ ಆಗಿರೋ ಹಾಲ್ ಹ್ಯಾಂಗರು, ಅದನ್ನು ಕೂಡ ತರಿಸಿದ್ದೆ ನಾನು ಆನ್ಲೈನಲ್ಲಿ. ಸೊ ಅದು ನನಗೆ ಈ ಥರ ಇರೋದು ಕೋಟ್ಸ್ ಎಲ್ಲ ಇರುತ್ತಲ್ವ, ಸೊ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಹಾಕ್ಕೊಂಡಿದ್ದೀನಿ. ಸೊ ಇದೇ ಥರ ಕೆಲವೊಂದಿಷ್ಟು ಚೆನ್ನಾಗಿರೋ ಒಂದು ವಾಲ್ಪೇಪರ್ಸು, ಹ್ಯಾಂಗಿಂಗ್ಸು ಅವೆಲ್ಲ ತೊಗೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಎಜುಕೇಷನ್ ಈಸ್ ದ ಕೀ ಟು ಸಕ್ಸಸ್ ಅಂತ ಇದೆ. ಈ ಸ್ಟಿಕ್ಕರು ತುಂಬಾ ಇಷ್ಟ ಆಯಿತು. ಅದರಲ್ಲಿ ಕೂಡ ಕಾರ್ಟೂನ್ಸ್ ಥರ ಇತ್ತಲ್ವ, ಚೆನ್ನಾಗಿತ್ತು. ಈ ಕಡೆ ನಾನು ಟ್ಯೂಷನ್ ಮಕ್ಕಳಿಗೋಸ್ಕರನೇ ಟ್ಯೂಷನ್ ಇಲ್ಲೇ ತಗೊಳ್ಳೋದ್ರಿಂದ ಟ್ಯೂಷನ್ ಮಕ್ಕಳಿಗೆಲ್ಲ ಯೂಸ್ ಆಗೋ ಥರ ಚಾರ್ಟ್ಸ್ ಎಲ್ಲ ಹಾಕಿದ್ದೀನಿ. ಅದ್ರ ಜೊತೆಗೆ ಇದೊಂದು ಸ್ಟಿಕ್ಕರ್ ಇಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದೀನಿ. ಸೊ ಮಕ್ಕಳಿಗೂ ಕೂಡ ಈ ರೀತಿ ಎನಿಮಲ್ಸ್ ಎಲ್ಲದು ಇರೋದ್ರಿಂದ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಸೈಡಲ್ಲಿ ಸ್ಟಿಕ್ಕರ್ ಈ ಥರ ಮಂಕಿ ಇತ್ತು, ಅದನ್ನು ಇಲ್ಲಿ ಹಚ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದಿರೋ ರೇನ್ಬೋ ಡಿಸೈನ್ ಏನಿದೆ ಅಲ್ವಾ, ಜಸ್ಟ್ ಇದು ಸಪ್ರೇಟಾಗಿಯೇ ನಾನು ತೊಗೊಂಡು ಹಚ್ಚಿರೋದು. ಅದೇನು ಅಂತಂದರೆ ರೇನ್ಬೋ ಮನೆಯಲ್ಲಿ ಕಲರ್ಫುಲ್ಲಾಗಿ ಈ ಥರ ಇರೋದ್ರಿಂದ, ಅದು ಮಕ್ಕಳಿರೋ ಮನೆಯಲ್ಲಿ ಇರೋದ್ರಿಂದ ಅದು ಮಕ್ಕಳಲ್ಲಿ ಒಂದಿಷ್ಟು ಆ್ಯಕ್ಟಿವಿಟೀಸ್ನ ಮತ್ತು ಅವ್ರಿಗೆ ಕ್ರಿಯೇಟಿವಿಟಿ ಮೈಂಡ್ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಆಫ್ಟರ್ನೂನು 3:30 ಆಗ್ತಾ ಬಂತು. ಸೊ ಆ್ಯಂಡ್ ಇದು ಒಂದು ವರ್ಕ್ ಹಾರ್ಡ್ ಡ್ರೀಮ್ ಬಿಗ್ ಅನ್ನೋ ಒಂದು ಜಸ್ಟ್ ಸಿಂಪಲ್ ವಾಲ್ಪೇಪರು, ಅದೊಂದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಥರ ಸ್ಟಿಕ್ಕರ್ಸು ಒಂದು ಪೇಪರಲ್ಲಿ 5 ಸ್ಟಿಕ್ಕರ್ಸ್ ಬಂದಿದೆ ಅದು. ಸೊ ಅದನ್ನು ಅಲ್ಲಲ್ಲಿ ಮಕ್ಕಳು ಎಲ್ಲೆಲ್ಲಿ ಕೈ ಇಡ್ತಾರೋ, ಎಲ್ಲೆಲ್ಲಿ ಅವರು ಯೂಸ್ ಮಾಡ್ತಾರೋ ಅಲ್ಲೆಲ್ಲ ಅವ್ರ ಕಣ್ಣಿಗೆ ಕಾಣೋ ಥರ ಇರಲಿ ಅಂತೇಳ್ಬಿಟ್ಟು ಅಲ್ಲಿ ಹಾಕ್ಕೊಂಡಿದ್ದೀನಿ. ಅವರು ಅವಾಗವಾಗ ಅಲ್ಲಿ ಟಿ ವಿ ಹಚ್ಚೋದಕ್ಕೆ ಬಟನ್ ಹಾಕೋದು, ಜೊತೆಗೆ ಅಲ್ಲಿ ಅವರ ಪೆನ್ಸಿಲು, ಎರೇಸರ್ಸ್ ಅದನ್ನೆಲ್ಲ ಆ ಬಾಕ್ಸಲ್ಲಿ ಇಡೋದಕ್ಕೆ ಹೋಗೋದು, ಅಲ್ಲೆಲ್ಲ ಹೋಗ್ತಾ ಇರ್ತಾರೆ ಯೂಶ್ವಲಿ ಅವ್ರ ಬುಕ್ಸ್ ಎಲ್ಲ ಡ್ರಾನಲ್ಲಿ ತೊಗೊಳೋದಕ್ಕೆ ಅದಕ್ಕೆಲ್ಲ. ಸೊ ಅಲ್ಲಿ ಯೂಸ್ ಆಗುತ್ತೆ ಅಂತ ಅಲ್ಲಿ ಹಾಕ್ಕೊಂಡ್ವಿ. ಇದೊಂದು ಹೊಸದು ನನಗೆ ಮನೆಯಲ್ಲೇ ಇತ್ತು. ಸೊ ಇದಕ್ಕೆ ಜಸ್ಟ್ ಒಂದು ಫೋಟೋವನ್ನು ನಾನು ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ಮಗನದು ಫಸ್ಟ್ ಬರ್ಡೇಗೆ ಈ ರೀತಿ ನಮ್ಮ ಇಬ್ಬರದು ಆ್ಯಂಡ್ ಒಂದು ಕಂಪ್ಲೀಟಾಗಿ ಫ್ಯಾಮಿಲಿ ಫೋಟೋ ಅಂತ ಇಲ್ಲ ನಮ್ಮದು, ಸಮನ್ವಿ ಜೊತೆ ಸೇರಿಬಿಟ್ಟು ಇದು ಮಾತ್ರ ಇತ್ತು. ಸೊ ಹಾಗಾಗಿ ಇದೊಂದು ಇರಲಿ ಅಂತ ಹಾಗೆ ಸಿಂಪಲ್ಲಾಗಿ ಅದೊಂದು ಹಾಕ್ಕೊಂಡಿದ್ದೆ. ಸೊ ಇದಿಷ್ಟು ಟೋಟಲಾಗಿ ಕ್ಯಾಬಿನೆಟು ಅಲ್ಲಲ್ಲಿ ಎಲ್ಲದೂ ಹಾಕಿರೋದ್ರಿಂದ ಸ್ವಲ್ಪ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಅನ್ನಿಸ್ತಾ ಇದೆ. ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ಮನೆ ಅಂದರೆ ಆ ಫ್ಯಾಮಿಲಿ ಫೋಟೋ ಅದೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಫ್ಯಾಮಿಲಿ ಫೋಟೋ ಅದೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಸ್ಟಿಕ್ಕರ್ನ ಈ ರೀತಿ ಹಚ್ಕೊಂಡಿದ್ದೀನಿ. ರೇನ್ಬೋದು 5 ಇತ್ತಲ್ವ, ಅಲ್ಲೊಂದು ಹಾಕ್ಕೊಂಡಿದ್ದೀನಿ. ಇದು ಸಾತ್ವಿಕ್ದು ಫಸ್ಟ್ ಬರ್ಡೇ ಟೈಮಲ್ಲಿ ಮಾಡಿಸಿರೋವಂಥದ್ದು. ಅದನ್ನು ಇಲ್ಲೇ ಜಸ್ಟ್ ಬೆಡ್ರೂಮಲ್ಲಿ, ಮಾಸ್ಟರ್ ಬೆಡ್ರೂಮಲ್ಲಿ ಸಿಂಪಲ್ಲಾಗಿ ಒಂದು ಗೋಡೆಗೆ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲಿ ಬಿಸಾಕೋದಕ್ಕೂ ಮನಸ್ಸು ಬರೋದಿಲ್ಲ ನಮಗೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರೋ ವಾಲ್ಪೇಪರ್ ಇದು ರೇನ್ಬೋದು. ಮಕ್ಕಳು ಇಲ್ಲೇ ಈ ಬೆಡ್ರೂಮಲ್ಲಿನೇ ಜಾಸ್ತಿ ಆಟ ಆಡ್ಕೊಳ್ತಾ ಇರ್ತಾರೆ. ಅಲ್ಲೇ ಮಿರರ್ ಹತ್ರ ನೋಡ್ಕೊಳ್ಳೋದಾಗಿರ್ಬೋದು, ಅಲ್ಲೇ
ಕಾಟ್ ಮೇಲೆ ಆಟ ಆಡೋದು ಹೀಗೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.